10ನೇ ದಿನದ ಉತ್ಖನನ ಕಾರ್ಯದಲ್ಲಿ ಕಾರ್ಮಿಕರಿಗೆ ಒಂದಿಷ್ಟು ಆತಂಕ ಉಂಟಾಗಿರ್ತಕ್ಕಂಥದ್ದು. ಈ ಆತಂಕ ಕಾರಣ ಈ ಬಿರುಕು. ಅಂದರೆ ಈ 10x10 ಜಾಗದಲ್ಲಿ ಏನು ಉತ್ಖನನ ನಡೀತಾ ಇದೆ, 4 ಬಾಕ್ಸ್ಗಳನ್ನಾಗಿ ಏನು ಮಾಡಲಾಗ್ತಾ ಇದೆ. ಈ ಬಾಕ್ಸ್ ಒಂದು ಬಾಕ್ಸ್ನಲ್ಲಿ 2 ಬಾಕ್ಸ್ನಲ್ಲಿ A1 ಮತ್ತು B1 4 ಬಾಕ್ಸ್ಗಳನ್ನು ಏನು ಮಾಡಲಾಗಿದೆ. B1 A1 ಅಂಥೇಳಿ 4 ಬಾಕ್ಸ್ಗಳನ್ನು ಏನು ಮಾಡಲಾಗಿದೆ. ಈ ಒಂದು A1 ಬ್ಲಾಕ್ನಲ್ಲಿ ಈ ರೀತಿ ಬಿರುಕು ಬಿಟ್ಟಿದ್ದು ಸಹಜವಾಗಿ ಇಲ್ಲಿಯ ಕಾರ್ಮಿಕರಿಗೆ ಆತಂಕವನ್ನು ಉಂಟು ಮಾಡಿದೆ. ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಈ ರೀತಿ 2 ದಿನಗಳ ಏನು ಗ್ಯಾಪ್ ಇತ್ತು, ಆ ಗ್ಯಾಪ್ ನಂತರದಲ್ಲಿ ಈಗ ಏಕಾಏಕಿ ಈ ರೀತಿ ಬಿರುಕನ್ನು ಬಿಡಲಾಗಿದೆ. ಹೀಗಾಗಿ ಕಾರ್ಮಿಕರು ಇಲ್ಲಿ ಓಡಾಡಿ ಕೆಲಸ ಮಾಡೋದು ಒಂದು ರೀತಿಯ ಸಹಜವಾಗಿ ಆತಂಕವನ್ನು ಉಂಟು ಮಾಡಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಏನು ಪುಷ್ಕರಣಿ, ಸಿದ್ದರಬಾಮಿಯ ಪುಷ್ಕರಣಿ ಏನಿದೆ, ಈ ಪುಷ್ಕರಣಿ ಮಧ್ಯದಲ್ಲಿ ಈ ಉತ್ಖನನ ನಡೀತಾ ಇದೆ. ಅದರ ರಸ್ತೆ ಅಂಥೇಳಿ ಈ ಕಲ್ಲುಗುಂಡಿಗಳನ್ನೇನು ಗಮನಿಸ್ತಾ ಇದ್ದೀರಿ, ಇದು ಈ ಮಧ್ಯದ ರಸ್ತೆಗೆ ಅಕ್ಕಪಕ್ಕದಲ್ಲಿ ಅಳವಡಿಸಿರುವಂತಹ ಗೋಡೆ ರೀತಿಯ ಆಕೃತಿ ಅಂತ ಹೇಳಲಾಗ್ತಾ ಇದೆ. ಈ ಆಕೃತಿಯ ಪಕ್ಕದಲ್ಲೇ ಈ ರೀತಿ ಬಿರುಕು ಬಿಟ್ಟಿದೆ. ಇನ್ನು ಮತ್ತೊಂದು ಇಲ್ಲಿಯ ಬಿರುಕನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಇಲ್ಲೂ ಕೂಡ ಏನು B1 ಬ್ಲಾಕ್ ಏನಿದೆ, ಇಲ್ಲೂ ಕೂಡ ಒಂದು ಬೃಹದಾಕಾರದ ಬಂಡೆ ಏನು ಕಾಣ್ತಾ ಇದೆ. ಆ ಬಂಡೆ ಪಕ್ಕದಲ್ಲಿಯೇ ಒಂದು ರೀತಿಯ ದೊಡ್ಡ ಮಟ್ಟದ ಬಿರುಕನ್ನು ಗಮನಿಸ್ಬೋದು. ಅದರ ಆ ಬಂಡೆಯ ಪಕ್ಕದಲ್ಲಿ ಗೋಡೆ ಏನಿದೆ, ಆ ಗೋಡೆಯಲ್ಲೂ ಕೂಡ ಈ ರೀತಿ ಬಿರುಕು ಕಾಣ್ತಾ ಇರೋದು ಸಹಜವಾಗಿ ಇಲ್ಲಿಯ ಕಾರ್ಮಿಕರಿಗೆ ಆತಂಕವನ್ನು ಉಂಟು ಮಾಡಿದೆ. ಇಷ್ಟು ದಿನ ಈ ಡೀಪ್ ಇರಲಿಲ್ಲ. ಅಂದರೆ ಎಷ್ಟೆಷ್ಟು ಡೀಪ್ ಹೋಗ್ತಾ ಇದೆ, ಅಂದಾಜು 11ರಿಂದ 12 ಫೀಟ್ನಷ್ಟು ಈಗ ಡೀಪ್ ಹೋಗಿರ್ತಕ್ಕಂಥದ್ದು. ಎಷ್ಟು ಡೀಪ್ ಹೋಗ್ತಾ ಇದೆ ಅಷ್ಟು ಒಂದು ರೀತಿಯ ಆತಂಕವನ್ನು ಸೃಷ್ಟಿ ಮಾಡಿದೆ. ಇನ್ನೂ 2ರಿಂದ 3 ತಿಂಗಳ ಕಾಲ ಇದೇ ರೀತಿ ಉತ್ಖನನ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ 10ನೇ ದಿನಕ್ಕೆ ಈ ರೀತಿ ಬಿರುಕು ಕಾಣಿಸ್ಕೊಂಡಿರೋದು ಒಂದು ರೀತಿಯ ಆತಂಕವನ್ನು ಉಂಟು ಮಾಡಿದೆ. ಸಹಜವಾಗಿ ಇಲ್ಲಿ ತಜ್ಞರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಇಲ್ಲಿಯ ಪರಿಸ್ಥಿತಿಯನ್ನು ಅವಲೋಕಿಸಬೇಕು ಅನ್ನೋದು ಕೂಡ ಇಲ್ಲಿಯ ಕಾರ್ಮಿಕರ ಆಗ್ರಹ ಆಗಿದೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.